ಯೋ ನಾವಿವತ್ತು ಡಾಕು ಮಹಾರಾಜ್ ಮೂವಿನ ರೋಸ್ಟ್ ಮಾಡ್ತಾ ಇದೀವಿ. ಅದೇ ಗುರು, ಊರ್ವಶಿ 100 ಕೋಟಿ ದಾಟ್ತು ಈ ಫಿಲ್ಮ್ ಅಂತ ರಕ್ಷಕ್ ಬುಲೆಟ್ ತರ ಪುಂಗ್ತಾ ಇದ್ಲಲ್ಲ, ಅದೇ ಫಿಲ್ಮ್. 105 crore की सक्सेस. ಹೌದಕ್ಕ, ಇಷ್ಟು ಸಕ್ಸಸ್ ಆದ್ಮೇಲೆ ನಿನ್ನೆ ನೆಟ್ಫ್ಲಿಕ್ಸ್ ಅವ್ರ ಮೂವಿ ಪೋಸ್ಟರ್ ಇಂದ ಹೊರಗಾಕಿದ್ದಾರೆ. ಅಂಡ್ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಬಿಲ್ಡಪ್ ಕೊಟ್ಲು ಅಂದ್ರೆ, ಏನಿದೆ ಗುರು ಅಂತದ್ ಇವಳು ರೋಲ್ ಈ ಮೂವಿಲಿ ಅಂತ ನೋಡಿದ್ರೆ, ಈ ಆಂಟಿಗೆ 31 ವರ್ಷ ಅಂಡ್ ಇವಳು ಅಪ್ಪನ ಏಜನ್ ಕುಂಡಿ ಮೇಲೆ ಸೀಲ್ ಹೊಡಿತಿದ್ದಾನೆ. ಸಾರಿ ಅಪ್ಪ ಅಲ್ಲ, ಅಜ್ಜನೇಜು. ಊರ್ವಶಿ ಅಜ್ಜವರೆಲ್ಲ ಮೈ ಮೇಲೆ ಕೈ ಊರಂಗ ಆಯ್ತಲ್ಲಮ್ಮ. ಸೊ ಇದ್ರ ಬಗ್ಗೆ ಆಮೇಲೆ ಮಾತಾಡೋಣ, ವೇಟ್ ಫಾರ್ ಇಟ್. ಸೊ ಈ ಲೆಜೆಂಡ್ ಮೂವಿದು ಲೆಜೆಂಡ್ ಹೀರೋ ನನ್ ಅದರ್ ದೆನ್ ಬಾಲಕೃಷ್ಣ. ಇದು ಬರೀ ಹೆಸರಷ್ಟೇ, ಬಾಲಕೃಷ್ಣ ಇನ್ನ ಬುಡ್ಡ ಕೃಷ್ಣ ಆದ್ರೂ ಈ ವಯಸ್ಸಲ್ಲೂ ಬಾಲ ಇಲ್ದಿರೋ ಮಂಗನ್ ಚಾಷ್ಟೆ ಮಾಡೋದ್ ಬಿಟ್ಟಿಲ್ಲ. ಒಂದ್ ದಿವಸಕ್ಕೆ 500-600 ಕೊಡ್ತಾರಲ್ಲೇ, ಮುಕ್ಕೊಂಡು ರಾಡಿ ತೆಗಿತಾರ ರಾಡಿನ. ಬಾಲಣ್ಣ ಇಂಜಿನ್ ಹಳೇದಾದ್ರೂ ಬಾಡಿಲ್ ದಮ್ಮಿದೆ ಅಂತ ಈಗಿನ ಪ್ಲಾಸ್ಟಿಕ್ ಎಲೆಕ್ಟ್ರಿಕ್ ಹೀರೋಯಿನಿಗೆ ತೋರ್ಸೋದ್ ಸಾಕು. ಬಾಲಣ್ಣ ಲೆಟ್ಸ್ ಗೋ. ಈ ರೌಡಿಗಳು ಏನ್ ಮಾಡ್ತಾರೆ ಅಂತ ನೋಡಕ್ ಹೋಗಿ ಈ ನಾಯಿ ಅವ್ರ ಹತ್ರ ಹೋಗ್ಬಿಡುತ್ತೆ. ನಾಯಿ ಸಿಕ್ಕೋಬಿತ್ತು, ರೌಡಿ ಕಡೆಯಿಂದ ಬಂತು 6. ಇದನ್ನ ನೋಡಿ ಈ ಪುಟ್ಟಿ ಮನ್ಸು ಪಟಾರ್ ಅಂತು. ಆಮೇಲೆ ಈ ಹುಡುಗಿ ಅಪ್ಪ ಇವ್ರ ಮೇಲೆ FIR ಮಾಡ್ತಾನೆ. ಇವ್ರು ಎನಿಮಲ್ ಪೋಚಿಂಗ್ ದಂಧೆ ಮಾಡ್ತಿದ್ರು ಬಡ್ಡಿ ಮಕ್ಕಳು. ಸುಳ್ಳು ಹೇಳಿದ್ರೆ ಹೇಳ್ತೀನಿ ಮಕ್ಕುಗಿರಿ ಸಾರ್. ಇವರು ರವಿ ಕಿಶನ್, ಇದ್ರಲ್ಲಿ ಮಾಂಸ ಮಾರೋನು, ಇವನ್ ಮೇಲೆ FIR ಮಾಡಿದ್ದು. ಅಂಡ್ ಇವನ್ಗೆ ನೀಟಾಗಿ ಹೆದರ್ಸಿ ಅರ್ಥ ಮಾಡಿಸಿದ್ರು, ಸುಮ್ನೆ ಇದ್ಬಿಡು ಇಲ್ಲ ಅಂದ್ರೆ ನಾನು ಎಲ್ಲರನ್ನು ಸಾಯಿಸ್ತೀನಿ. ಆದ್ರೂ ಇವನು ಒಪ್ಕೊಂಡಿಲ್ಲ. ಹೋಗಿರಿ ಕ್ಯಾಕರ್ಸಿ, ಅಲ್ಲಿಗೆ ಕೆರ ಕಿತ್ತೋಗಂಗ್ ಹೊಡೀರಿ, ಅವಾಗ ಅವ್ರಿಗೆ ಬುದ್ಧಿ ಬರುತ್ತೆ. ಅಂಡ್ ಯಾರು ಹೆದರ್ಕೊಂಡು ಪ್ರೊಟೆಕ್ಷನ್ ಸೆಕ್ಯೂರಿಟಿನೂ ಇಟ್ಕೊಂಡಿಲ್ಲ. ಅಂಡ್ ಮಧ್ಯ ರೋಡಲ್ಲಿ ಇವ್ರ ಮೇಲೆ ಅಟ್ಯಾಕ್ ಮಾಡಿ ಬಿಟ್ರು. ಇದು ಒಂದು ವಾರ್ನಿಂಗ್ ಆಗಿತ್ತು. ನನಗೆ ಗೊತ್ತು ಚಕ್ರವ್ಯೂಹದಲ್ಲಿ ನನ್ನನ್ನು ಸಿಗಾಕಿಸ್ತಾರೆ. ಈಗ ಈ ಹುಡುಗಿನ ಕಾಪಾಡಕ್ಕೆ ಬರ್ತಾನೆ ನಮ್ ಡಾಕು ಮಹಾರಾಜ್. ಶಾರ್ಟ್ ಅಂಡ್ ಸ್ವೀಟ್ ಆಗಿ ಡಾಕಪ್ಪ ಅನ್ನೋಣ, ಸೀದಾ ಜೈಲಿಂದಾನೇ ಓಡ್ ಬರ್ತಾನೆ. ಈ ಡಾಕು ಗೀಕುಗಿಂತ ನೀವ್ ಯಾವ್ದಾದ್ರು ಸೈಕೋ ಕಿಲ್ಲರ್ ಬಯೋಪಿಕ್ ಮಾಡ್ಬೋದಿತ್ತು. ಸೊ ಈಗ ಆ ಹುಡುಗಿನ ಕಾಪಾಡಕ್ಕೆ ಬಂದಿದ್ದಾನೆ. ಅಂಡ್ ಆ ಹುಡುಗಿನ ನೋಡೋ ಸ್ಟೈಲ್ ವಿತ್ ದಟ್ ಸ್ಮೈಲ್, ಓ ಮೈ ಡಾಗ್. ನೋಡೋಕೆ ಕಂಪ್ಲೀಟ್ಲಿ ಪೀಡೋ ಸೈಕೋ ಅನಿಸ್ತಾನೆ. ಅಲ್ಲೇ ಇವನೀಗ ನಗಾಡ್ತಿದ್ದಾನೆ, ಇಲ್ಲಾಂದ್ರೆ ಬೇರೆ ಟೈಮಲ್ಲೆಲ್ಲ ಸಿಟ್ಟಲ್ಲೇ ಇರ್ತಾನೆ. ಯಾರೋ ಅಂಕಲ್ ಅಂದ್ರು ಅಂತ ಫೋನ್ ಒಗಸ್ತಾನೆ. ಸದ್ಯ ಗುರು ಈ ಸಲ ಫೋನ್ ಅಷ್ಟೇ ಒಗಸಿದ್ದು, ಇಲ್ಲ ಅಂದ್ರೆ ಗಾಡಿ, ಟ್ರಕ್ಕು, ಟ್ರೈನು ಏನ್ ಬೇಕಾದ್ರೂ ಒಗಸ್ತಿದ್ರು. ಅಂಡ್ ಡಾಕಣ್ಣ ಫಾರ್ಮಿಗೆ ಬಂದ್ರೆ ಏನೇನ್ ಹೇಳ್ತಾರೆ ಅವನಿಗೆ ಗೊತ್ತಾಗಲ್ಲ. ಓಕೆ, ಬ್ಯಾಕ್ ಟು ದ ಮೂವಿ. ಯಾಕಪ್ಪ ಇವ್ರ ಮನೆಗೆ ಬಂದ ತಕ್ಷಣನೇ ಸಿಗೋದು ಇವಳು. ಅಂಡ್ ಇವಳಿಗೆ ಆಕ್ಟಿಂಗ್ ಅಂತೂ ಬರಲ್ಲ. ನಿಮ್ಮ ಅಪ್ಪ ಅಮ್ಮ ನಿನ್ನ ಏನು ಅಂತ ಹುಟ್ಟಿಸ್ಬಿಟ್ರು. ಅಂಡ್ ಈ ಹುಡುಗಿ ಪ್ರೊಟೆಕ್ಷನ್ ಗೆ ಡಾಕಪ್ಪ ಡ್ರೈವರ್ ಆಗ್ತಾನೆ. ಆ ಮಗುನ ಒಬ್ಳನ್ನೇ ಬಿಟ್ಟಿದ್ದಾರೆ ಕಾರ್ ಒಳಗೆ ಕೂರಕ್ಕೆ, ಒಬ್ಬ ಗೊತ್ತಿಲ್ದಿರೋ ಮನುಷ್ಯನ್ ಜೊತೆ ಕಾರಲ್ಲಿ, ಅದು ಟೆಸ್ಟ್ ಡ್ರೈವಿಗೋಸ್ಕರ. ಅದು ಹೆಂಗ್ ಓಡಿಸ್ತಾನೆ ಅಂದ್ರೆ, ನಿಜವಾದಪ್ಪ ಆಗಿದ್ರೆ ಹೈಯರ್ ಮಾಡಕ್ಕಿಂತ ಮುಂಚೆನೆ ಫೈರ್ ಮಾಡ್ತಿದ್ದ. ಬಟ್ ಇವನ್ ನೋಡಿ ಎಷ್ಟು ಖುಷಿಲಿದ್ದಾನೆ, ಗಾಡಿ ಎಷ್ಟು ಸೇಫ್ ಆಗಿ ಓಡಿಸ್ತಿದ್ದಾನಲ್ಲ, ಅದಕ್ಕೆ. ನಾನು ಇನ್ನ LKG ನಾನು. ಸೊ ಈಸ್ ಹೈರ್ಡ್. ಸೊ ನೆಕ್ಸ್ಟ್ ಸತಿ ಈ ರೌಡಿಗಳು ಬಂದಾಗ ಈ ಡ್ರೈವರ್ ಡ್ರೈವಿಂಗ್ ಮಾಡ್ಕೊಂಡು ಕಾಪಾಡ್ತಾನೆ. ನೆಕ್ಸ್ಟ್ ಈ ಹುಡುಗಿ ಒಂದ್ ವಿಷಯ ಹೇಳ್ತಾಳೆ. ಈಗ ಈ ಚೈನ್ ಹೇಳ್ದಿರೋ ವಿಷಯ ಗೊತ್ತಾದ ತಕ್ಷಣ ಡಾಕಣ್ಣಕ್ಕೆ ಸಿಟ್ಟು ಬಂತು. ಸ್ವಲ್ಪ ಹೊತ್ತು ಮುಂಚೆ ಗಾಡಿಯಿಂದ ಇವಳನ್ನ ಒಗಸಿದ್ನಲ್ಲ, ಅವಾಗ ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ಮನ್ನ ಕೆಣಕ್ಬೇಡಿ. ಅಂಡ್ ಇವನು ಎಲ್ರಿಗೂ ಸೀಟ್ ಬೆಲ್ಟ್ ಹಾಕ್ಸಿ ಗಾಡಿ ಗುತ್ತಾನೆ, ಆದ್ರೆ ಸಾಯದ್ ಮಾತ್ರ ಆ ರೌಡಿ. ಮೋಸ್ಟ್ಲಿ ಅವ್ನು ಸೀಟ್ ಬೆಲ್ಟ್ ಹಾಕಿರ್ಲಿ ಅನ್ಬಿಡಿ. ಕತ್ಲೆ ಕಾಡಲ್ಲಿ ಒಬ್ರೇ ಇದಾರೆ ಇವರು. ರಾತ್ರಿ ಇಲ್ಲಿ ಏನ್ ಮಾಡ್ತಾರೆ? ಫೋನ್ ಇವನಿಗೆ ಯೂಸ್ ಮಾಡಕ್ ಬರಲ್ಲ. ನಿಮ್ಗೆ ಗೊತ್ತಲ್ಲ, ಫೋನ್ ಕೊಟ್ಟು ಒಗಸ್ತಾ ಇರ್ತಾನೆ. ಆದ್ರೆ ಅಜ್ಜ ಯಾರು ಹೇಳಿ? ಲೆಜೆಂಡ್ ಬಾಲಯ್ಯ. ಅಲ್ಲೇ ರಪುಕ್ ಅಂತ ಸೆಟ್ ಹಾಕ್ಸಿ ಊರ್ವಶಿ ಕೊಡ್ತಾನೆ. ಅಂಡ್ ನನಗೆ ಈಗ ಗೊತ್ತಾಯ್ತು ಸ್ಟಾರ್ಟಿಂಗ್ ಅಲ್ಲಿ ಯಾಕೆ ಆ ತರ ನೋಡ್ತಿದ್ದ ಅಂತ. ಇವರಿಗೆ 64 ವರ್ಷ, ಇವಳಿಗೆ 31. ಹಲಸಿನ ಹಣ್ಣು ಹಣ್ಣಾಗಿದೆಯೋ ಇಲ್ಲ ಅಂತ ನೋಡೋ ರೇಂಜಿಗೆ ಕೊಡ್ತಾ ಇದ್ದಾನೆ ಗುರು. ನೋಡಿ ಹೆಂಗ್ ಕೊಡ್ತಾರ ಮಂಜ, 6 ಮೇಲೆ 6 ನೋಡ್ತಾ ಇರ್ಬೇಕು. ಇನ್ ಡೈರೆಕ್ಟರ್ ಎಲ್ಲಿ ಪ್ಯಾಕಪ್ ಅಂತನಂತ ಗಡಿ ಬಿಡಿಲಿ ದಬಡಿ ಮಾಡ್ತಿದ್ದಾನೆ. ಊರ್ವಶಿನೋ ಹಳೆ ಸೊಂಟನವೆಲ್ಲ ಹೋದಂಗಾಗುತ್ತೆ ಅಂತ ಈ ಸ್ಟೆಪ್ಸಿಗೆ ಒಪ್ಕೊಂಡಿರ್ಬೋದು. ಅಷ್ಟೇ, ರಾತ್ರಿ ಇಡೀ ದಬಡಿ ಮಾಡಿ ಬೆಳಿಗ್ಗೆ ನೋಡಿ ಯಾವ ಪರಿಸ್ಥಿತಿಗೆ ತಂದಿಟ್ಟಿದ್ದಾನೆ. ಆಮೇಲೆ ನೆಕ್ಸ್ಟ್ ರಾತ್ರಿ ಗುಂಡೆಗಳು ಮನೆಗೆ ಬರ್ತಾರೆ ಅಟ್ಯಾಕ್ ಮಾಡಕ್ಕೆ. ಅಲ್ಲಿ ನೋಡಿದ್ರೆ ಡಾಕುಗಳೇ ಇವ್ರನ್ನ ಕಾಪಾಡ್ತಾರೆ. ಇವರು ನಿಜವಾಗ್ಲೂ ಬಾಲಕೃಷ್ಣನ್ ಟೀಮ್ ಇಂದ ಡಾಕುಗಳು. ಆಮೇಲೇನು ನಮ್ ಡಾಕಣ್ಣನೇ ಖುದ್ದಾಗಿ ಬರ್ತಾನೆ ಕಾಪಾಡಕ್ಕೆ.
ಪ್ರತಿ ರಾತ್ರಿ ಈ ಮಗುಗೆ ಹಶುವಾಗುತ್ತೆ, ಅದಕ್ಕೆ ಡಾಕಣ್ಣ ಮ್ಯಾಗಿನೂ ತಂದಿದ್ದಾನೆ. ಇವನು ಬರೀ ಡಾಕು ಅಲ್ಲ, ಅದ್ರ ಜೊತೆ ಮಾಸ್ಟರ್ ಶೆಫ್ ಕೂಡ ಹೌದು. ಅವ್ರನ್ನೆಲ್ಲ ಸಾಯಿಸ್ತಾ ಇವಳಿಗೆ ಮ್ಯಾಗಿನೂ ಮಾಡ್ತಿದ್ದಾನೆ, ಸಾಸ್ನ ಅಲ್ಲೇ ಫ್ರೆಶ್ ಆಗಿ ತೆಗೆದು. ಬಿಸಿ ಪಾತ್ರೆಯಿಂದ ಇಳಿಸ್ದೆ ಡೈರೆಕ್ಟ್ ಆಗಿ ಅವ್ರ ಬಾಯಿಗೆ ತುರುಕ್ದ. ಅಯ್ಯೋ ಪುಟಿ, ನಿನ್ ಫ್ಯಾಮಿಲಿ ಮೇಲೆ ಅಟ್ಯಾಕ್ ಆಗಿದೆ, ಸ್ವಲ್ಪ ಹತ್ತು ಕರೆದು ಅಮ್ಮ ಅಪ್ಪ ಅನ್ನೋದ್ ಬಿಟ್ಟು ಈ ಟೈಮಲ್ಲೂ ಡ್ರೈವರ್ ಕೈಯಿಂದ ಮಾಡಿದ್ ಮ್ಯಾಗಿ ಬೇಕು ಇವಳಿಗೆ. ಹೋಗ್ಲಿ, ಪೂರ ಇವಳಿಗೆ ತಿನ್ಸ್ತಾನ ಅದು ಇಲ್ಲ, ಒಂದ್ ಚಮಚ ತಿನ್ಸಿ ಉಳಿದಿದ್ ಪೂರ ಇವನಿಗೆ ತಿನ್ಸ್ತಾನ. ಅಂಡ್ ಇವರೆಲ್ಲ ಈ ಡಾಕಪ್ಪನ ಆರ್ಮಿ, ಇವನ್ಗೆ ಈ ಗೌರವ ಕೊಡ್ಬೇಕಂತ ಈ ಪೋಸ್ ಮಾಡ್ತಿದ್ದಾರೆ. ಗೌರವ ಈ ಸರಿ ರಾಜ್ಯೋತ್ಸವ ಪ್ರಶಸ್ತಿಗೆ ರೆಕಮೆಂಡ್ ಮಾಡಿಸ್ತೀರಿ. ಗುರು, ನೀನ್ ಇದನ್ ಮಾಡದ್ ಬ್ಯಾಡಿತ್ತು. ಸೊ ಈಗ ಸ್ವಲ್ಪ ಫ್ಲಾಶ್ ಬ್ಯಾಕ್. ಆಕ್ಚುಲಿ ಇವನು ಮಹಾರಾಜ್, ಡಾಕು, ಆರ್ಟಿಸ್ಟ್, ಸೈಕೋ, ಕುಕ್ಕು, ಡ್ರೈವರ್, ಡ್ಯಾನ್ಸರ್, ಜೊತೆಗೆ ಸಿವಿಲ್ ಇಂಜಿನಿಯರ್ ಕೂಡ ಹೌದು. ಈ ಇಂಜಿನಿಯರಿಂಗ್ ಮಾಡಿದವ್ರು ಇಂಜಿನಿಯರಿಂಗ್ ಬಿಟ್ಟು ಬೇರೆ ಎಲ್ಲಾ ಮಾಡ್ತಾರ ಗುರು. ಈ ಬಡವ್ರ ಊರಿಗೆ ನೀರ್ ತರಿಸ್ಬೇಕಾಗಿರುತ್ತೆ, ಆದ್ರೆ ಅದಾಗೋಕೆ ಅಲ್ಲಿ ರೌಡಿಗಳು ಬಿಡ್ತಾ ಇರಲ್ಲ. ಅಂಡ್ ಡೈಲಿ ನಮ್ ಫೈಟಿಂಗ್ ಸ್ಟೈಲ್ ಬಿಡಲ್ಲ, ಏನ್ ಹೇಳಿ. ಮುಂದೆ ಏನ್ ಸಿಟ್ ಅಂತ ನಿಮಗೆ ಗೊತ್ತು, ನಮಗೆಲ್ಲ ಗೊತ್ತಾಗೋಯ್ತು. ಸಿವಿಲ್ ಇಂಜಿನಿಯರ್ ಅಲ್ಲ, ಮೋಸ್ಟ್ಲಿ ಬಿಟೆಕ್ ಎಲ್ಲ ಮಾಡಿರ್ಬೋದು ಅನ್ಕೊಂಡಿದ್ದೀರಾ, ಆದ್ರೆ ಈ ಡಾಕಪ್ಪ ಮಾಡಿದ್ದು. ಅದಕ್ಕೆ ಈ ಪರಿಸ್ಥಿತಿ ಬಂದಿತ್ತು. ನೀವು ಕೇಳಿದಕ್ಕೆ ರಾತ್ರಿ ಹಳ್ಳಿ ಮೇಲೆ ಅಟ್ಯಾಕ್ ಆಗುತ್ತೆ, ಅದರಲ್ಲಿ ನಮ್ ಡಾಕಣ್ಣ ಈ ಸ್ಟೈಲಲ್ಲಿ ನಿಂತಿರ್ತಾನೆ. ಇದನ್ನ ನೋಡಿ, ನಮ್ಮೂರ್ ದೇವ್ರು ಮಹಾರಾಜ ಕಾಣಿಸ್ತಾ. ಎಂತೆಂತ ಜನಗಳು ಗುರು, ಈ ನೀರ್ ಕುಡ್ದು ಏನ್ ಮಾಡ್ತಾರ ಸುಮ್ನೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಅಂಡ್ ನಮ್ ಸಿವಿಲ್ ಇಂಜಿನಿಯರ್ ಇವ್ರಿಗೆ ಹೆಲ್ಪ್ ಮಾಡಕ್ಕೆ ಡಾಕು ಆಗ್ಬಿಟ್ಟ. ಸೇಮ್ ಡಾಕುಗಳದೇ ಎಲ್ಲಾ ಸ್ಟೈಲು. ಸದ್ಯ ಯಾವ್ದು ಸೂಪರ್ ಹೀರೋ ಆಗಿಲ್ಲಲ್ಲ. ಅಂಡ್ ಆ ರೌಡಿಗಳ ಹತ್ರ ತಲುಪಕ್ಕೆ ಡಾಕಣ್ಣನ್ ಪ್ಲಾನ್ ಏನಂದ್ರೆ ಅವ್ನ ಹೆಂಡತಿನ ಅಡ ಇಟ್ಬಿಟ್ಟ. ಅಂಡ್ ಸದ್ಯ ಗುರು ಅವಳನ್ನ ಅವಳೇ ಕಾಪಾಡ್ಕೊಂಡ್ಲು, ಇಲ್ಲ ಅಂದ್ರೆ ಈ ಡಾಕಪ್ಪಣ್ಣನ್ ಪ್ಲಾನ್ ನಂಬ್ಕೊಂಡು ಸುಮ್ನೆ ಸತ್ತೋಗ್ತಿದ್ಲು. ಏನ್ ತೊಂದ್ರೆ ಇಲ್ಲ ಗುರು, ನೀನ್ ಮತ್ ಚಾಕು ಹಾಕೋ, ಇಲ್ಲ ಅಲ್ಲಿ ಕೂರ್ಸು. ಆದ್ರೆ ಅದು ಈ ಮೂವಿ ಸ್ಕ್ರಿಪ್ಟ್ ಅಲ್ಲಿ ಇಲ್ಲ ಅಲ್ಲ. ಎಷ್ಟು ನಮಗ್ ಬೇಜಾರಾಗೋಯ್ತು ಅಂತ ಅಂದ್ರೆ ನಮ್ ಜೀವನದಲ್ಲಿ ಅಷ್ಟು ಬೇಜಾರಾಗ್ಲಿಲ್ಲ. ಸ್ಕ್ರಿಪ್ಟ್ ಅಲ್ಲಿ ಏನಿದೆ ಅಂದ್ರೆ ಈಗ ಡಾಕಣ್ಣ ಬರ್ತಾನೆ ಈ ಬಿರುಗಾಳಿ ತೂಫಾನಿಂದ. ಅಂಡ್ ಇಲ್ಲಿ ಬಡಪಾಯಿಗಳು ಈ ತರ ಧೂಳಲ್ಲಿ ಬಾಯಿ ಬಿಟ್ಕೊಂಡು ಕಿರ್ಚಿ ಬೇರೆ ಬೇರೆ ಹೆಸರಲ್ಲಿ ಇವನಿಗೆ ಗುಣಗಾನ ಮಾಡ್ತಿದ್ದಾರೆ. ಅಯ್ಯೋ ನನ್ ಮಕ್ಳ, ಬಾಯಿ ಮುಚ್ಕೊಳ್ಳೋ, ಧೂಳ್ ನುಗ್ಗುತ್ತೆ. ನೀರ್ ಮೊದ್ಲೇ ಇಲ್ಲ ನಿಮ್ಮ ಹತ್ರ. ಸಮಾಜದೊಳಗಡೆ ಹಿಂಗೂ ಇರ್ತಾರ ಅನ್ನುವಂಥದ್ದು ಅನ್ನಿಸ್ತು. ಅಂಡ್ ಈ ಮೂವಿ ಮೇನ್ ವಿಲನ್ ನಮ್ ಬಾಬಿ. ಅಂಡ್ ಈ ಹುಡುಗಿ ಇವನ್ ಮಗಳಾಗಿರ್ತಾಳೆ. ಇವನ್ ಸ್ಟಾರ್ಟಿಂಗ್ ಇಂದ ಕಾಪಾಡ್ತಿದ್ನಲ್ಲ ಅವಳೆ. ಅಂಡ್ ಫೈನಲಿ ಕ್ಲೈಮ್ಯಾಕ್ಸ್, ಬಾಬಿ ಡಾಕಣ್ಣನ್ ಹೊಡಿಯಕ್ಕೆ ಹಾಸ್ಪಿಟಲ್ ನುಗ್ತಾನೆ. ಪಾಪ ಡಾಕಣ್ಣನ್ ನಿಲ್ಲಕ್ ಆಗ್ತಿಲ್ಲ, ಹೆಂಗ್ ಹೊಡಿತಾನ ಗುರು? ಲಾಜಿಕ್ ಇಂದ. ಕೊಡು ಬ್ರೋ ಇವನಿಗೆ ಲಾಜಿಕ್ ನ. एक बार बर्बाद करने वाला फिर से बर्बाद करेगा, ये लॉजिक कैसे भूल गया? ನೋಡಿದ್ರ, ಸಿಂಪಲ್ ಲಾಜಿಕ್. ಐ ಆಮ್ ಪ್ಲೇಯಿಂಗ್ ಎ ವೆರಿ ಬಿಗ್ ಇಂಟೆಲಿಜೆಂಟ್ ಗೇಮ್. ಓಕೆ ಡನ್. ಅಂಡ್ ಲಾಸ್ಟ್ ಅಲ್ಲಿ ಮತ್ತೆ ಇಂಜಿನಿಯರ್ ಆಗ್ತಾನೆ. ಏನ್ ಅನ್ಕೊಂಡಿದ್ಯಾ ಅಜ್ಜ ನಮ್ ಬಗ್ಗೆ? ಏನೋ ಹೊಡೆದಂಗಾಯ್ತು. ಓ ಸಾರಿ, ಫೋನ್ ಮುಚ್ಚಿಟ್ಕೊಳ್ಳಿ ಗುರು. ಅಯ್ಯೋ ನಿಮ್ ತಿಕ್ಲು ಎಡಿಟರಿಗೆ ಅರ್ಥ ಮಾಡ್ಸು, ಇದು ಮರುಭೂಮಿ, ಜಂಗಲ್ ಎಲ್ಲಿಂದ ಬಂತು? ಮಂಡ್ಯ ಸ್ಕೂಲ್ ಬಿಡಿಸಿ ಊಟಿ ಫಾರಿನ್ ಸ್ಕೂಲ್ ಸೇರಿದ್ದು ಮಗ ಇಂಗ್ಲಿಷ್ ಉದ್ದು ಕುಚ್ಚೆ ಹುಚ್ಚವಿಲಿ ಅಂದ್ಬಿಟ್ಟು. ಈ ಬಾಬಿದು ಎನಿಮಲ್ ಮೂವಿ ರೋಸ್ಟ್ ಮಾಡ್ಬೇಕಂದ್ರೆ ಕಮೆಂಟ್ ಮಾಡಿ. ಬಾಯ್. I got a lot of shit to say, so I'ma do this every day. I'll be writing things until I'm fucking buried in my grave. 6 feet deep under, but my body won't decay, cause my messages are timeless, so they'll put them